ಸ್ಟಾರ್ಟಿಂಗ್ ಏನೈತಿ ಗಳೆ ಹೊಡೆದ ಮೇಲೆ ಏನೈತಿರಲ್ಲ ಒಂದು 2-3 ತಿಂಗಳು ಬಿಟ್ಟು ಮೇ ಟೈಮ್ದಾಗ ಆಗಲಿ ಅವಾಗ ಏನೈತಿ ಹಿಂಗೆ ರುಟ್ರು ಹೊಡೆದ ರೆಡಿ ಮಾಡ್ಕೊತ ನೋಡ್ರಿ ನಾವು. ನಾವೇಂತಿ ಇವಾಗ ಫಸ್ಟಿಗೆ 4:30 5 ಎಲ್ಲ ಬಿಡ್ತಿದ್ವಿ. ಈ ಸರಿ 6 ಫುಟ್ನಿಂದ ಸಾಲು ಕುರಿಯಾಯ್ತಿದ್ದೀವಿ. ಸ್ಟಾರ್ಟಿಂಗ್ ಇದು ಚೆಕ್ ಮಾಡ್ಬೇಕಂತಂದು ನೆಕ್ಸ್ಟ್ ಇದಾಗನ ಐತಿ 7 ಫುಟ್ನ ಸಾಲಿಗೆ ಹೋಗ್ತಿದ್ವಿ. ಒಂದೊಂದು ಪ್ರತಿ ವರ್ಷ ಒಂದೊಂದು ಇಂತಿ ಒಂದೊಂದು ಚೆಕ್ ಮಾಡ್ಕೊತ ಹೋಗೋದು. ಈಗ ಫಸ್ಟಿಗೆ ದೊಡ್ಡ ಟ್ರ್ಯಾಕ್ಟರ್ಲೆ ಸಾಲು ಬಿಡಾಕತ್ತಿದ್ದೀವಿ. ಇದು ಇನ್ನೂ ಗುಮ್ಮಾಗಿ ಹಾಕ್ಬೇಕಾಗಿರ್ತೈತಿ. ಈಗ ಏನೈತಿ ಇನ್ನೂ ಒಂದು ಮತ್ತೆ ಇದನ್ನು ಬಿಟ್ಟ ಮೇಲೆ ಏನಂತ ಒಂದು ವಾರಕ್ಕೆ ನೆಕ್ಸ್ಟ್ ಏನಂತ ನಾವು ಪವರ್ ಟಿಲ್ಲರ್ಲೇರಿ ಎದ್ರಲೇರಿ ಇದನ್ನು ಮತ್ತೆ ಗುಮ್ ಮಾಡ್ಕೊಳಕ್ಬೇಕು. ಆ ರೀತಿ ಈಗ ಮಾಡಾಕತ್ತಿದ್ದೀವಿ. ಈ ಟೈಪ್ ಮಲ್ಲು ಮಾಡ್ಕೊರಿ. ದೊಡ್ಡ ಟ್ರ್ಯಾಕ್ಟರ್ಗಳು ಏನೈತಿರಲ್ಲ ಸಾಲು ಹೊಡೆದ 10 ದಿವಸದ ನಂತರ ನೋಡ್ರಿ ಈಗೇನೈತಿರಲ್ಲ ಈಗ ಪವರ್ ಟಿಲ್ಲರ್ಲಿ ಸಾಲ ಕೊಡ್ಲಾತಿದ್ವು. ಇನ್ನೇನು ನಡು ಗ್ಯಾಪ್ ಏನು ಹೋಗಿರ್ತೈತಿ ಅಲ್ಲಿ ಅಂತರ ಬೆಳೆ ಮಾಡಾಕ ಇದಕ್ಕೆ ಭಾಳ ಡಿಫ್ರೆಂಟ್ ಮಾಡೋದು. ಅದು ಕೆಳಗಿಂದ ಏನೈತಿಲ್ಲ ಕಬ್ಬತ್ತದ ಜಾಗ ಏನೈತಿಲ್ಲ ಅದು 60 ಸೆಂಟಿಮೀಟ್ರ್ ಆಳಾಗಿರ್ತೈತಿ ಗುಮ್ಮಂಗಿದೆ. ಈಗೇನೈತಿ ಅಂತರ ಮೇಲೆ ಈಚೆ ಕಡೆ ನಡು ಏನು ಹೋಗ್ತಿರಲ್ಲ ಗ್ಯಾಪ ಅಂತರ ಮೇಲೆ ಐತಿ ಚಿಲ್ಲರ್ ಲವಣಿ ಮಾಡೋಕೆ ಇದನ್ನು ಮಾಡಿದ್ರೆ ಅಲ್ಲಿ ಮೇಲೆ ಹೊಡ್ಕೊಂಡು ಇದು ಮಾಡಿದ್ರೆ ನೀವು ಒಂದೊಂದು ತೋರ್ಸೋಕೆ ಹೋಗ್ತೀವಿ ಮಾಡ್ಕೊತ ಹೋಗ್ರಿ. ಎಲ್ಲರಿಗೂ ನಮಸ್ಕಾರ. ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಾವು ಏನು ಮಾಡಾಕತ್ತಿದ್ದೀವಿ ಅಂದರೆ 6 ಅಥವಾ 7 ಫುಟ್ ಸಾಲ ತಂದು ಏನು ಈಗ ಹೊಸದಾಗಿ ಕಬ್ಬಿನ ನಾಟಿ ಮಾಡ್ತಾರಲ್ಲ ಆ ಟೈಪ್ ಏನಂತಿ ನಾವು ಒಂದು 30 ಗುಂಟೆದ ಇದರೊಳಗೆ ಏನಂತಿ ಪ್ರಯೋಗ ಮಾಡಾಕತ್ತೀವಿ. ಈಗ ನಾವು ಫಸ್ಟ್ ಟೈಮ್ ಏನಂತಿ ಮೊದಲು ನಾವು ದೊಡ್ಡ ಟ್ಯಾಕ್ಟ್ರಲ್ಲಿ ಸಾಲು ಕೊಡ್ತಿದ್ದೀವಿ. ಹಿಂಗಾಗಿ ಏನೈತಿ ಈಗ ನಾವು ಸಣ್ಣ ಟ್ಯಾಕ್ಟ್ರಲ್ಲಿ ಏನೈತಿ ಈಗ ಸಾಲು ಕೊಡ್ಲಾಕತ್ತಿದ್ದೀವಿ. ಈ ರೀತಿ ಇದು ನೋಡಿರಿ ನಮ್ಗೆ ಕಾಣಿಸ್ಬೋದು. ಈ ರೀತಿ ಚಾಲು ಆಯ್ತು ನೋಡಿರಿ ನಮಗೆ. ಇದೇನೈತೆ ನೋಡ್ರಿ ಇದು ಮೊದಲು ನಾವು ಪೈಲೆ ಸಾಲು ಕೊರ್ದಿದ್ದೆವು. ಸಾಲು ಕೊರ್ದ ಮೇಲೆ ಏನೈತಿ ಇದ್ರೊಳಗೆ ಮತ್ತೆ ಪವರ್ ಟಿಲ್ಲರ್ಲಿ ಹೆಚ್ಚು ಗುಮ್ಮ ಆಗ್ಬೇಕ್ರಿ. ಮಿನಿಮಮ್ ಅದು 60 ಸೆಂಟಿಮೀಟ್ರ್ ಏನೈತಿದ್ದೀವ್ರಲ್ಲೇ ಅಷ್ಟು ಈಗ ಆಗಿದೈತೆ ನೋಡ್ರಿ. 60 ಸೆಂಟಿಮೀಟ್ರ್ ತಿಕ್ಕಿತ ಒಂದು ಜರ ಕೆಳಗೆ ಆಗೈತಿ ಆದರೂ ಆಗೈತಿ. ಮುಂದೆ ಏನೈತಿ ಇಲ್ಲಿ ಏನೈತಿಲ್ಲ ಮತ್ತು ಸಿಂಪಲ್ ಹಂಗೆ ಈ ಜಾಗದಾಗ ರೀ ಇಲ್ಲಿ ಏನೈತೆ ನೋಡ್ರಿ ಈ ಜಾಗದಾಗ ಈ ನಡ್ಬಾರ್ಕೆ ಅಂತ ನಮ್ಗೆ ಬೇಸ್ ಜಾಸ್ತಿ ಐತ್ರಿ. ಇಲ್ಲಿ ನಮಗೆ ಏನೈತಿ ಅಂದ್ರೆ ಒಂದು 3 ಫುಟ್ ಹತ್ರ ಆರಾಮ ಐತಿ. ತಿಳುವಂಗೆ ಏನೈತಿಲ್ಲ ಇಲ್ಲಿ ನಾವು ಮತ್ತದರಲ್ಲೇ ಅಂತಿ ಪವರ್ ಟಿಲ್ಲರ್ಲೆ ಸಾಲು ಕೊರತೇನೈತಿ ನಾವು ಅಂತರ್ ಬೆಳೆ ಅಂತಿ ಮಾಡ್ಬೋದು ರೀ. ಯಾಕಂತ ಕೇಳಿರಿ ಅಂತರ್ ಬೆಳೆ ಮಾಡ್ರೂ ಇದಕ್ಕೇನು ತೊಂದರೆ ಆಗಂಗಿಲ್ಲ ರೀ. ಅದು ಇದು ತಗಣ್ಯಾಗ ಆಗ್ತೈತೆ ರೀ ಕಬ್ಬ, ಇದು ಅಂತರ ಮೇಲೆ ಆಗ್ತೈತಿ. ನಂತರ ಇದ್ರದ್ದು ಪೋಷಕಾಂಶ ಇದಕ್ಕೆ ತಿನ್ನೋಕ್ಕಾಗಂಗಿಲ್ಲ. ಹೀಗಾಗಿ ಏನೈತಿ ನಾವು ಅಂತರ ಬೆಳೆ ತಗೊಂಡ್ರ ಮೇಲೆ ಏನೈತಿ ರೀ ನಮ್ಗೆ ಅದರದ್ದು ಏನೈತಿ ಪಳವಳಿಕೆ ಆಗಲಿ ಆಮೇಲೆ ನೆಕ್ಸ್ಟ್ ಏನೈತಿ ಅದರದ್ದು ಗೊಬ್ಬರ ಆಗಿ ಇದಕ್ಕೆ ಕನ್ವರ್ಟ್ ಆಗ್ತೈತಿ. ಆ ರೀತಿ ಆ ಉದ್ದೇಶದಿಂದ ಏನೈತಿ ಈ ರೀತಿ ನಾವು ಮಾಡಾಕತ್ತಿದ್ದೀವಿ. ಈ ರೀತಿ ನಮ್ಮಲ್ಲಿ ಚಾಲೂ ಆಯ್ತು ನೋಡಿರಿ.
ನೋಡಿ ತಾವು ಇಲ್ಲಿ ನೋಡ್ತಾ ಇರ್ಬೋದು ಈಗೇನು ಈಗ ಸಾಲು ಕೊರಕತ್ತಿದೆ ನೋಡ್ರಿ. ಈಗ ನೋಡು ಏನು ಗ್ಯಾಪ್ ಐತಿರಲ್ಲ 6 ಫುಟ್ ಡಿಸ್ಟೆನ್ಸ್ ಇದೇನು ಕಬ್ಬಿಗೆ ಸಾಲು ಬಿಟ್ಟಿದ್ದೀವಲ್ಲ ಅದ್ರ ಮಧ್ಯದಾಗ ಅಂತರ ಬೆಳೆ ತಿನ್ಸಿನ ಮಾಡ್ಕೊಳಕ್ರಿ. ಇದು ನೋಡ್ರಿ ಇದು ಮೇಲೆ ರೀ ಇದಕ್ಕೆ ಅದಕ್ಕೆ ಭಾಳ ಡಿಫ್ರೆಂಟ್ ಐತೆ ರೀ. ಇದಕ್ಕೆ ಅದಕ್ಕೆ ತಗ್ಗಾದ್ರೂ ನೋಡ್ರಿ ನಿಮ್ಗೆ 1 ನಿಮಿಷ ರೀ ನೋಡ್ರಿ ಅದು. ಇದು ನೋಡ್ರಿ ಈ ಸಾಲ ಎಷ್ಟು ಅಂತರ ಐತೆ ನೋಡ್ರಿ ಅದು. ಇದು ಎಷ್ಟು ತಗ್ಗೈತೆ ನೋಡ್ರಿ ಇದಕ್ಕೆ ಅದರ ಈ ಬೆಳೆ ಪೋಷಕಾಂಶ ತಿಂದಿದ್ದು ಇದಕ್ಕೆ ಸಂಬಂಧ ಬರಬಾರ್ದು ಒಂದಕ್ಕೊಂದು. ಈ ರೀತಿ ಇದನ್ನೇ ಗುಮ್ ಮಾಡ್ಕೋಬೇಕು ರೀ. ಇದು ಅಂತರ ಇರಬೇಕು. ಇದು ಮೇಲಿನ ಮನ್ಯಾಗ ಬೆಳೆ ಇರಬೇಕು, ಇದು ಕೆಳಗಿನ ಮನ್ಯಾಗ ಬೆಳೆ ಇರಬೇಕು. ಈ ರೀತಿ ಮಾಡೋದ್ರಿಂದ ಏನೈತಿ ಒಂದಕ್ಕೊಂದು ಏನು ತೊಂದರೆ ಆಗಂಗಿಲ್ಲ. ಮತ್ತು ಏನೈತಿ ನೆಕ್ಸ್ಟ್ ಇದೇನು ಚಿಲ್ಲರ್ ಲಾವಣಿ ಏನು ಮಾಡಿರ್ತೀರ ನೋಡ್ರಿ ಅದು ನಾಳೆ ಅದ್ರದ್ದು ಪಳವಳಿಕೆ ಆಗಲಿ ಏನು ಬಿದ್ದಿರ್ತೈತಲ್ಲ ಅದು ಸಾಕಷ್ಟು ಕಬ್ಬಿಗೆ ಪೋಷಕಾಂಶ ಕೊತ್ತ ಹೋಗ್ತೈತಿ. ಈ ರೀತಿ ನೋಡ್ರಿಗ ಅಂತರ ಬೆಳೆ ತಂದು ಏನು ಮಾಡೋರಿರ್ತಿರಲ್ಲ ಈ ಟೈಪ್ ಐತಿ. ಒಂದಕ್ಕೊಂದು ಈ ಟೈಪ್ ಮಾಡ್ಕೊತ ಹೋಗೋದು ನೋಡ್ರಿ. ಇದು ನೋಡ್ರಿ 2 ಥರ ಸಾಲು ಹೊಡಿದು ಎಲ್ಲ ಕಂಪ್ಲೀಟ ಮುಗಿದೈತಿ ನೋಡ್ರಿ. ಇನ್ನು ಏನೈತಿ ನೆಕ್ಸ್ಟ್ ನಮ್ಮ ಮತ್ತು ಒಂದು 10-15 ದಿನ ನೋಡ್ಕೊಂಡಿದ್ದಾರೆ ಕಸ ಗಿಸ ಏನು ಹೇಳ್ತಾವೆ ನೋಡೋದ್ರಿ. ಇಂಥ ಕಸ ಹೇಳ್ದಿದ್ರೆ ಅದರ ಮೊದಲು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋದ್ರಿ. ಕಳ್ಳನಾಶಕ ಹೊಡೆದಾಗಲಿ ಏನಾರು ಮಾಡಿ ಕ್ಲೀನ್ ಮಾಡ್ಕೋದ್ರಿ. ಮಾಡ್ಕೊಂಡಕ್ಕಿಂತ ಇಂಥ ನೆಕ್ಸ್ಟ್ ಕಬ್ಬಿಗೆ ಹೋಗೋದ್ರಿ. ನೋಡಿ ಇದೇ ರೀತಿ ತಾವು ಎಲ್ಲ ಮಾಡ್ಕೊಂಡ್ರೆ ಅನುಕೂಲ ಆಕತ್ತಂತ ನಾನು ವಿಚಾರ ಐತ್ರಿ. ಹಿಂಗೆ ಮಾಡ್ಕೋರಿ ನೀವು ಕೃಷಿ ಒಳಗೆ ಒಂದೊಂದು ಹಂತದಿಂದ ನೀವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಕೈತಿ. ಈ ಟೈಪ್ ಮಾಡ್ಕೋರಿ. ನೆಕ್ಸ್ಟ್ ಏನೈತಿ ನಾ ಮತ್ತೊಂದು ಟೈಪ್ ಏನು ಮಾಡ್ತಾರಲ್ಲ ಅದನ್ನು ವಿಷಯ ತೊಗೊಂಡು ನಾ ಮತ್ತೆ ಬರ್ತೀನಿ. ಅಲ್ಲಿ ತನಕ ಏನೈತಿರಲ್ಲ ನಮಸ್ಕಾರ ಎಲ್ಲರಿಗೂ.